ನಗರದ ಕ್ಲಾಕ್ ಟವರ್ನಲ್ಲಿ ತಲ್ವಾರ್ ಹೆಬ್ಬಾಗಿಲು ನಿರ್ಮಾಣ ವಿವಾದದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐಪಿಸಿ ಸೆಕ್ಷನ್ 290-34 ಆಕ್ಟ್ 1981 ಅಡಿಯಲ್ಲಿ ಐವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಇನ್ನು ಈ ಐವರು ಯಾರು ಅಂತ ನೋಡ್ತಾ ಹೋಗೋದಾದ್ರೆ ಅಸ್ಲಾಂ ಪಾಷಾ, ಮನ್ಸೂರ್ ಅಲಿ, ಚಾಂದ್ ಪಾಷಾ, ಸಾದಿಕ್ ಹಾಗೇನೆ ಬಿಲಾಲ್ ಅನ್ನೋ ಐವರ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು. ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಈ ಒಂದು ಹೆಬ್ಬಾಗಿಲನ್ನ ನಿರ್ಮಾಣ ಮಾಡಲಾಗಿರುತ್ತೆ. 15 ಅಡಿ ಎತ್ತರದ ಕಂಬದ ಮೇಲೆ 270 ಕೆಜಿ ತೂಕದ ಕತ್ತಿಯ ರೀತಿಯಲ್ಲಿ ಮಾದರಿಯಲ್ಲಿ ಒಂದು ನಿರ್ಮಾಣವನ್ನ ಮಾಡಲಾಗಿರುತ್ತೆ. ಇನ್ನು ಬಿಜೆಪಿ ಸಂಸದ ಮುನಿಸ್ವಾಮಿ ಕೂಡ ಅಲ್ಲಿ ಹೋರಾಟದ ಎಚ್ಚರಿಕೆಯನ್ನ ನೀಡಿರ್ತಾರೆ. ಸೊ ಇದ್ರ ಬೆನ್ನಲ್ಲೇ ಒಂದು ಹಿಂದೂಗಳು ಒಂದು ಆಗ್ರಹ ಮಾಡ್ತಾರೆ ಅದನ್ನ ತೆರವುಗೊಳಿಸಬೇಕು ಅಂತ. ಹಾಗಾಗಿ ಅಲ್ಲಿನ ಅಧಿಕಾರಿಗಳು ಎಚ್ಚೆತ್ತು ಅದನ್ನ ತೆರವು ಕೂಡ ಮಾಡ್ತಾರೆ. ಕಮಿಷನರ್ಗೆ ಮಾಧ್ಯಮಗಳವ್ರು ಫೋನ್ ಮಾಡಿ ಏನು ನೀವು ಪರ್ಮಿಷನ್ ಕೊಟ್ಟಿದ್ದೀರಿ ಅಂತಂದರೆ, ನಾನು ಇನ್ನೂ 3 ದಿನ ರಜೆ ಇದ್ದೀನಿ, ಆ ರಜೆ ಮುಗಿಸ್ಕೊಂಡು ಬಂದಾದಮೇಲೆ ನಾನು ಕೊಟ್ಟಿದ್ದೀನಿ ಇಲ್ಲ ಅಂತ ಹೇಳ್ತೀನಿ ಅನ್ನೋ ಮಟ್ಟಕ್ಕೆ ಹೇಳ್ತಾರೆ. ಅಂದರೆ ಟೋಟಲಾಗಿ ಇವರೆಲ್ಲ ಇದರಲ್ಲಿ ಮಿಂಗಲ್ ಆಗಿದ್ದಾರೆ ಅಂತ ಅರ್ಥ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಸಿದ್ದರಾಮಯ್ಯನವ್ರಿಗೆ, ಮಾನ್ಯ ಗೃಹ ಸಚಿವರಿಗೆ ನಾನು ಹೇಳೋದಿಷ್ಟೇ, ಈ ತಲ್ವಾರ್ ಹಾಕೋದಕ್ಕೆ ಯಾರ್ಯಾರು ಕಾರಣಕರ್ತರೋ ಅವ್ರ ಮೇಲೆ ನೀವು ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು. ಅವ್ರ ಜೊತೆಯಲ್ಲಿ ನಂಬಳ್ಳಿಯಲ್ಲಿ ಯಾವ ಥರ ನೀವು 1000 ಜನದ ಮೇಲೆ ಕೇಸ್ ಮಾಡಿದ್ರಿ, ನಿಮಗೆ ತಾಕತ್ತಿದ್ರೆ